ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು. ಡಿ.ಕೆ. ಶಿವಕುಮಾರ್ ಒಂದು ಕಡೆ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಅನ್ನು ಮಾಡ್ತಾ ಇದ್ರೆ ಕೆ.ಎನ್. ರಾಜಣ್ಣಗೆ ಈಗ ಟ್ರಬಲ್ ಫಿಕ್ಸ್. ಕಾರಣ ಕೆ.ಎನ್. ರಾಜಣ್ಣ ಕೊಡ್ತಾ ಇರುವಂತಹ ಓಪನ್ ಸ್ಟೇಟ್ಮೆಂಟ್ಗಳು. ಹಾಗಾಗಿ ಸಚಿವ ಕೆ.ಎನ್. ರಾಜಣ್ಣಗೆ ಹಿಂಗಾದ್ರೂ ಮಾಡಿ ಶೋಕಾಸ್ ನೋಟಿಸ್ ಕೊಡಿಸ್ಬಿಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಳ್ಳಾಗ್ತಾ ಇದೆಯಂತೆ ಒಳಗೊಳಗೆ. ಈಗಾಗಲೇ ಹೈಕಮಾಂಡ್ಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಮಾಹಿತಿ ಕೊಟ್ಟಿದ್ದಾರೆ. ಕೇರಳ ಜೈಪುರ ಪ್ರವಾಸದ ವೇಳೆ ಡಿ.ಕೆ. ಶಿವಕುಮಾರ್ ಒತ್ತಡ ಹೇರುವ ಸಾಧ್ಯತೆ ಇದೆ. ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲಿಯೂ ಕೂಡ ಕೆ.ಎನ್. ರಾಜಣ್ಣ ಅವರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ಡೋಂಟ್ ಕೇರ್, ಐ ಡೋಂಟ್ ಕೇರ್, ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಕೇರೇ ಮಾಡಲ್ಲ ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನು ಪದೇ ಪದೇ ಕೊಡ್ತಾ ಇದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಅದಕ್ಕೆ ಗರಂ ಆಗೇನು ಉತ್ತರ ಕೊಟ್ಟಿಲ್ಲ, ಸೈಲೆಂಟಾಗೇ ಉತ್ತರ ಕೊಟ್ಟಿದ್ದಾರೆ. ಸೈಲೆಂಟಾಗೆ, ಬಹಳ ನಾಜೂಕಾಗೆ ರಿಯಾಕ್ಟ್ ಮಾಡೋದ್ರು. ಅಂದರೆ ಅದರ ಅರ್ಥ ಒಳಗೊಳಗೆ ಗೇಮ್ ಪ್ಲಾನನ್ನು ಮಾಡ್ತಾ ಇದ್ದಾರೆ ಅಂತ. ನೋಡಿ, ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಹೇಳಿರೋದು ಡಿ.ಕೆ. ಶಿವಕುಮಾರ್. ಆದರೂ ಕೂಡ ರಾಜಣ್ಣ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿ ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ರಾಜಣ್ಣ ಅವರ ಈ ಹೇಳಿಕೆಗಳಿಂದ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಮಾತಿಗೆ ಕಡಿವಾಣ ಹಾಕಬೇಕಾದ್ರೆ ಶೋಕಾಸ್ ನೋಟಿಸ್ ಕೊಡಿ, ಇಲ್ಲದಿದ್ದರೆ ವಿಪಕ್ಷಗಳಿಗೆ ನಾವು ಆಹಾರವಾಗಿಬಿಡ್ತೀವಿ ಅನ್ನೋ ಒತ್ತಡ. ನೋಟಿಸ್ ಕೊಟ್ಟರೆ ಸಿಎಂ ಟೀಮ್ ಮತ್ತಷ್ಟು ರೆಬಲ್ ಆಗೋ ಭೀತಿ ಮತ್ತೊಂದು ಕಡೆ. ಹೈಕಮಾಂಡ್ಗೆ ತಲೆನೋವಿದು. ಈ ಬಣ ಬಡಿದಾಟ ಇದೆಯಲ್ಲ, ಕಾಂಗ್ರೆಸ್ನ ಹೈಕಮಾಂಡ್ಗೆ ತೀವ್ರ ತಲೆನೋವು ತಂದಿಟ್ಬಿಟ್ಟಿದೆ. ಒಂದು ಕಡೆ ಯಾರೂ ಮಾತಾಡಬಾರ್ದು, ಯಾವ ಬಣ ಆಗಲಿ ಏನಾಗಲಿ ಎತ್ತಾಗಲಿ ಯಾರೂ ಮಾತಾಡ್ಬೋದು, ಯಾವೊಬ್ಬರೂ ಕೂಡ ಮಾತಾಡಬಾರ್ದು ಅಂತ ಹೈಕಮಾಂಡ್ ನಾಯಕರು ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಾರ್ನಿಂಗ್ ಕೊಟ್ಟರು. ಒಂದು ಸ್ವಲ್ಪ ದಿನ ಸೈಲೆಂಟ್ ಆಗಿದ್ರು ಅಷ್ಟೇ. ಆದರೆ ಕೆ.ಎನ್. ರಾಜಣ್ಣ ಮಾತ್ರ ಅದಕ್ಕೆ ಐ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ಹೇಳಿಕೆಗಳನ್ನು ಮತ್ತೆ ಕೊಡ್ತಾನೆ ಬರ್ತಾ ಇದ್ದಾರೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳಿದ್ರು. ಜೊತೆಗೆ ಒಬ್ಬರಿಗೆ ಒಂದೇ ಹುದ್ದೆ ಕೊಡಬೇಕು ಹೀಗಂತ ಸಿದ್ದು ಆಪ್ತರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. 2-2, 3-3 ಹುದ್ದೆ ನಿಭಾಯಿಸ್ತಾರೆ ಹೀಗಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ನೇರಾನೇರವಾಗಿಯೇ ಕೆ.ಎನ್. ರಾಜಣ್ಣ ತೊಡೆ ತಟ್ಟಿದಂತೆ ಕಾಣಿಸ್ತಾ ಇದೆ. ಆಮೇಲೆ ಈ ಎಚ್ಚರಿಕೆ ಎಲ್ಲ ನಡೆಯೋದಿಲ್ಲ ಹೀಗಂತ ಕೆ.ಎನ್. ರಾಜಣ್ಣ ಅವರು ಗುಡುಕ್ತಾ ಇದ್ದಾರೆ. ಪದೇ ಪದೇ ಎಐಸಿಸಿ ಹೆಸರು ದುರ್ಬಳಕೆ ಅಂತೇಳಿ ರಾಜಣ್ಣ ಅವರು ತಿರುಗೇಟು ಕೊಡೋದರ ಜೊತೆಗೆ ಎಐಸಿಸಿ ಅಧ್ಯಕ್ಷರ ಎಚ್ಚರಿಕೆಗೂ ಕೂಡ ಐ ಡೋಂಟ್ ಕೇರ್ ಹೀಗಂತಂದ್ರು ರಾಜಣ್ಣ. ಸೊ ಹಾಗಾಗಿ ಯಾರ ಮಾತು ಕೇಳ್ತಾ ಇಲ್ಲ. ರಾಜಣ್ಣ ಅವರನ್ನ ಹೆಂಗಾದ್ರೂ ಮಾಡಿ ಅಳಿಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಅನುಕಂಪದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ವೈಲೆಂಟ್ ಆದರೆ ಸರಿ ಬರೋದಿಲ್ಲ, ಇದು ಸೈಲೆಂಟ್ ಆಗಿ ಡೀಲ್ ಮಾಡಬೇಕು ಅಂತೇಳಿ ಅನುಕಂಪ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಅನುಕಂಪದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವ್ರು ಹೇಳಿಕೆ ಕೊಡಲಿ, ನಾನು ಮುಖ್ಯ ಅಲ್ಲ, ಅವರು ಮುಖ್ಯ ಅಲ್ಲ, ಇದು ಪಕ್ಷ ಮುಖ್ಯ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ರಾಜಣ್ಣ ಹೇಳಿಕೆ ಕೊಡೋದ್ರಿಂದಾಗಿ ಅಂತ ಅನುಕಂಪದ ಅಸ್ತ್ರ ಬಿಡ್ತಾ ಇರೋದು ಡಿ.ಕೆ. ಶಿವಕುಮಾರ್ ಅವರು. ಜೊತೆಗೆ ಕೆ.ಎನ್. ರಾಜಣ್ಣ ಅವರು ಏನೇನು ಮಾತಾಡಿದ್ರು ಅದನ್ನು ಮೊದಲಿಗೆ ನೋಡ್ಕೊಬರೋಣ ಬನ್ನಿ. ಮುಖ್ಯಮಂತ್ರಿಗಳ ಹೆಸರು ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ ಅಂತ ಏನು ಹೇಳಿದ್ರೆ ನಾನು ಕೂಡ ಸಹಮತ ವ್ಯಕ್ತಪಡಿಸ್ತೀನಿ. ಅವ್ರಿಗೆ ಹೇಳ್ಬೇಕು, ನಾವು ಮಾತೆತ್ತಿರ ಎಐಸಿಸಿ ಹೇಳಿದ್ರು ಹೈಕಮಾಂಡ್ ಹೇಳಿದ್ರು ಅಂತಲ್ಲ, ಅವರು ಎಐಸಿಸಿನ ಹೈಕಮಾಂಡ್ನ ದುರ್ಬಳಕೆ ಮಾಡ್ಕೊಳ್ಳೋದು ಬೇಡ, ಅದು ಅವ್ರಿಗೂ ಇರಬೇಕು. ಮಾತೆತ್ತಿರ ಎಐಸಿಸಿ ಹೇಳೋರ್ರಿ ಅಂತಾರೆ, ಎಐಸಿಸಿ ಏನು ಎಲ್ಲದಕ್ಕೂ ಹೇಳಕ್ ಬರ್ತಾರ? ಅವ್ರ ಗಮನಕ್ಕೆ ತಗೊಂಡು ಹೋದ್ರೆ ಅವ್ರೇನೋ ಒಂದು ಅಭಿಪ್ರಾಯ ಸೂಚನೆ ಕೊಡ್ತಾರೆ, ನಾವು ಆ ಸೂಚನೆ ಅಂತ ನಡೀತೀವಿ, ಆ ಪ್ರಶ್ನೆ ಬೇರೆ. ಆದ್ರೆ ದುರ್ಬಳಕೆ ಯಾರ್ಯಾರಿಗೆ ಯಾವ್ಯಾವ್ದು ಅನುಕೂಲನೋ ಅವ್ರವ್ರು ಮಾಡ್ಕೊಳ್ತಾರೆ ರಾಜಕಾರಣದಲ್ಲಿ. ಹೇಳಿಕೆ ಅಷ್ಟೇ, ಎಚ್ಚರಿಕೆ ಅವೆಲ್ಲ ಏನು ನಡೆಯಲ್ಲ. ಹೇಳಿಕೆ ಎಚ್ಚರಿಕೆ ಯಾರು ಕೇಳ್ತಾರೆ? ಅಲ್ಲ, ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಟ್ಟರೆ ನೀವು ಅದನ್ನೇ ಮಾಡಿ ಅಕ್ಸೆಪ್ಟ್ ಮಾಡಲ್ಲ. ತಪ್ಪು ಮಾಡಿದ್ರೆ ಎಚ್ಚರಿಕೆ ಕೊಡ್ಬೇಕು. ಏನ್ ತಪ್ಪು ಮಾಡಿದೀವ್ರಿ? ತಪ್ಪಿದ್ರು ತಾನೆ ಎಚ್ಚರಿಕೆ. ಅದು ಹೇಳಿಕೆ, ಅದು ನಾನು ಒಬ್ಬನಿಗೆ ಅಲ್ಲ, ಎಲ್ರಿಗೂ ಅದು ಒಂದು ಅನ್ವಯ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗ ಹೈಕಮಾಂಡ್ ನಾಯಕರು ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳಿ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಆದರೆ ಕೆ.ಎನ್. ರಾಜಣ್ಣ ನನಗೆ ಹೇಳಿಲ್ಲ ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಹೆಂಗ್ ಡೀಲ್ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿದ್ದಾರೆ ಅಂತ. ಶರತ್, ಒಂದು ಹಂತಕ್ಕೆ ಕೆಪಿಸಿಸಿ ಅಥವಾ ಕಾಂಗ್ರೆಸ್ನಲ್ಲೂ ಕೂಡ ಪರಿಸ್ಥಿತಿಗಳು ಕೈಮರಿ ಹೋಗ್ತಾ ಇದೆಯಾ, ಬಿಜೆಪಿ ಅಂತ ಆಗ್ತಾ ಇದೆ ಅನ್ನೋ ಬೆಳವಣಿಗೆ ಆಗ್ತಾ ಇತ್ತು. ಯಾಕಂತಂದ್ರೆ ಪದೇ ಪದೇ ಹೇಳಿಕೆಗಳು ಬರ್ತಾ ಇತ್ತು, ಕೌಂಟರ್ ನರೇಷನ್ಗಳು ಕೂಡ ಆಗ್ತಾ ಇತ್ತು. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾರೆ, ಎಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡಿರಬೇಕು. ಅದೇ ರೀತಿ ನೀವೇನೇ ಸಾಮರ್ಥ್ಯ ಅಥವಾ
ಶಕ್ತಿ ಪ್ರಶ್ನೆ ತೋರಿಸೋದ್ರೆ ನಿಮ್ಮ ಖಾತೆಯಲ್ಲಿ ತೋರಿಸಿ, ನೀವು ಖಾತೆ ಸಂಬಂಧಪಟ್ಟ ರಿಪೋರ್ಟ್ ನನಗೆ ಬೇಕು ಅಂತೇಳಿ ಹೇಳ್ಕೊಂಡ್ರು. ಅದಾದ ಬಳಿಕವಾಗ 1 ವಾರ ಅಥವಾ 2 ವಾರ ಸೈಲೆಂಟ್ ಆಗಿದ್ರು. ಮತ್ತೆ ಪುನಃ ಈಗ ಶುರುವಾಗಿದೆ, ಪುನಃ ಟಾಕ್ ವಾರ್ಗಳು ಶುರುವಾಗಿದೆ. KN ರಾಜಣ್ಣ ಅವರು ಮತ್ತೆ ಪುನಃ ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ಹೈಕಮಾಂಡ್ ಹೆಸರನ್ನ ಕೆಲವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಕಾರಣ ಇಷ್ಟೇ, ಒಂದಿಷ್ಟು ಸಮಾವೇಶಗಳಾಗ್ತವೆ ಅಂತೇಳಿ ಪ್ಲಾನ್ಗಳು ಮಾಡಿದ್ರು, ಅದಕ್ಕೆ ಅಡಿಗಲ್ ಹಾಕುವಂತ ಕೆಲಸವನ್ನ ಆಯ್ತು, ಅದಕ್ಕೆ ಒಂದು ಅಡ್ಗಲ್ ಹಾಕುವಂತ ಕೆಲಸವನ್ನು ಮಾಡಲಾಯಿತು. ಅದಾದ ನಂತರ ಮತ್ತೊಂದಿಷ್ಟು ಸಂಘಟನೆ ಸಂಬಂಧಪಟ್ಟ ಸಮಾವೇಶಗಳು, ಸಭೆಗಳು ಯಾವುದಕ್ಕೂ ಕೂಡ ಆಗ್ಲಿಕ್ಕೆ ಕೊಟ್ಟಿರಲಿಲ್ಲ. ಹೀಗಾಗಿ ಒಂದು ಬಂಡಾಯದ ಗುಂಪು ಕೆಲಸ ಮಾಡ್ತಾ ಇರೋ ರೀತಿಯಲ್ಲಿ ಬಿಂಬಿಸಲಾಯಿತು. ಹೀಗಾಗಿ ಇದು ಪಕ್ಷಕ್ಕೆ, ಸಂಘಟನೆಗೆ ಡ್ಯಾಮೇಜ್ ಆಗ್ತದೆ ಅಂತೇಳಿ KN ರಾಜಣ್ಣ ಅವರು ವಾದ. KN ರಾಜಣ್ಣ ಅವರು ನೇರ DK ಶಿವಕುಮಾರ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ, ಪರೋಕ್ಷ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ, ಹೈಕಮಾಂಡ್ಗೆ ವಿಚಾರವನ್ನು ತಲುಪಿಸುವಂತ ಕೆಲಸವನ್ನು ಮಾಡ್ತಾರೆ. ಈಗ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಯತ್ನಾಳ್ ವಿರುದ್ಧವಾಗಿ ಶೋಕಾಸ್ ನೋಟಿಸ್ ಅನ್ನು ಕೊಡಲಾಯಿತು, ಅದೇ ಮಾದರಿಯಲ್ಲಿ KN ರಾಜಣ್ಣ ಅವ್ರಿಗೂ ಕೂಡ, ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಪಕ್ಷಕ್ಕೆ ಇಲ್ಲಿ AICC ಅಧ್ಯಕ್ಷರು ಹೇಳಿದ ಮೇಲೂ ಕೂಡ ಮತ್ತೆ ಹೇಳಿಕೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಎಲ್ಲರಿಗೂ ಕೂಡ ಪುಷ್ಟಿ ಕೊಡಬಹುದು ಇದು. ಹೀಗಾಗಿ KN ರಾಜಣ್ಣ ಅವ್ರ ಮೇಲೆ ಶಿಸ್ತುಕ್ರಮ ತೆಗೆದುಕೊಳ್ಳಿ, ಅದೇ ರೀತಿ AICC ವಿರುದ್ಧನೂ ಕೂಡ ಮಾತಾಡ್ತಾ ಇದ್ದಾರೆ. ಹೀಗಾಗಿ KN ರಾಜಣ್ಣ ಅವರಿಗೆ ನೋಟಿಸ್ ಕೊಡಿ ಅನ್ನೋ ಅರ್ಥದಲ್ಲಿ ಈಗ ವರದಿಯನ್ನು ಕೊಡ್ಲಿಕ್ಕೆ ಸಿದ್ಧ ಆಗಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಕೇರಳ ಮತ್ತು ಅದೇ ರೀತಿಯಾಗಿ ರಾಜಸ್ಥಾನ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ KN ರಾಜಣ್ಣ ವಿರುದ್ಧ ದೂರು ಕೊಡ್ಲಿಕ್ಕೆ DK ಶಿವಕುಮಾರ್ ಸಿದ್ಧ ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ KN ರಾಜಣ್ಣ ಅವರು ವಿರುದ್ಧ ದೂರು ಕೊಟ್ಟು ಅದಾದ ನಂತರ ಕ್ರಮಕ್ಕೆ ಆಗ್ರಹಿಸಿದರೆ ಮತ್ತೊಂದಿಷ್ಟು CM ಅಂಡ್ ಆಪ್ತರ ಟೀಮ್ ಸೈಲೆಂಟ್ ಆಗ್ಬೋದು ಅನ್ನೋಂಥ ಒಂದಿಷ್ಟು ನಿರೀಕ್ಷೆಗಳು DK ಶಿವಕುಮಾರ್ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿ ಇಲ್ಲಿ ಹೈಕಮಾಂಡ್ನೇ KN ರಾಜಣ್ಣ ಕಡಿವಾಣ ಹಾಕಬೇಕು. ಯಾಕಂದ್ರೆ DK ಶಿವಕುಮಾರ್ ನೇರವಾಗಿ ಏನಾದರೂ ಅವ್ರ ವಿರುದ್ಧವಾಗಿ ಕೌಂಟರ್ ಕೊಡ್ಲಿಕ್ಕೆ ಹೋದ್ರೆ ಮತ್ತಷ್ಟು ತಪ್ಪಾಗುತ್ತೆ. ಯಾಕಂದ್ರೆ KPCC ಅಧ್ಯಕ್ಷರಾಗಿದ್ದಾರೆ, ಅವರೇ ಈ ರೀತಿಯಾಗಿ ಪಕ್ಷ ಶಿಸ್ತನ್ನು ಉಲ್ಲಂಘನೆ ಮಾಡೋ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೈಕಮಾಂಡ್ ಮೂಲಕನೇ ಬಾಯಿ ಮುಚ್ಚುವಂತ ಕೆಲಸವನ್ನು ಈಗ ಪ್ರಯತ್ನದ ಹಾದಿಯಲ್ಲಿದ್ದಾರೆ ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.